ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಈ ವಿಡಿಯೋದಲ್ಲಿ 20,000ದಿಂದ 25,000 ಮಧ್ಯದಲ್ಲಿ ಯಾವ್ಯಾವ ಮೊಬೈಲ್ಸ್ ತಗೋಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ತುಂಬಾ ಮೊಬೈಲ್ಸ್ ಹೇಳೋದಿಲ್ಲ, ಮ್ಯಾಕ್ಸಿಮಮ್ ಅಂದ್ರೆ ಒಂದು 5ರಿಂದ 6 ಮೊಬೈಲ್ಸ್ ಆದ್ರೆ ಹೇಳ್ತೀನಿ. ಆದಷ್ಟು ಈ ಒಂದು ಮೊಬೈಲ್ಸ್ ನ ತಗೊಳ್ಳಿ, ಬೇರೆ ಮೊಬೈಲ್ಸ್ ನ ತಗೊಳೋದಕ್ಕಾದ್ರೆ ಹೋಗ್ಬೇಡಿ. ಇದು ಕಂಪ್ಲೀಟ್ ಆಗಿ ವ್ಯಾಲ್ಯೂ ಫಾರ್ ಮನಿ ಕೆಟಗರಿ ಮೊಬೈಲ್ಸ್ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ತುಂಬಾ ಮೊಬೈಲ್ಸ್ ಜೊತೆ ಕಂಪೇರ್ ಮಾಡಿ, ಸ್ಪೆಸಿಫಿಕೇಶನ್ಸ್ ಎಲ್ಲ ಕಂಪೇರ್ ಮಾಡಿ, ಓವರ್ ಆಲ್ ಆಗಿ ಎಲ್ಲ ಸ್ಪೆಸಿಫಿಕೇಶನ್ಸ್ ಕೂಡ ಚೆನ್ನಾಗಿರ್ಬೇಕು. ಆ ತರ ಮೊಬೈಲ್ಸ್ ನ ಪಿಕ್ ಮಾಡಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾವ ಮೊಬೈಲ್ ಯಾರ್ಯಾರಿಗೆ ಸೂಟ್ ಆಗುತ್ತೆ, ಯಾರ್ಯಾರಿಗೆ ಸೂಟ್ ಆಗೋದಿಲ್ಲ, ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಹಾಗೆ ಬಂದ್ಬಿಟ್ಟು ಇವಾಗ ಅಟ್ ಪ್ರೆಸೆಂಟ್ ಪ್ರೈಸ್ ಕೂಡ ಯಾವ ರೀತಿ ಇದೆ, ಬ್ಯಾಂಕ್ ಆಫರ್ ಯೂಸ್ ಮಾಡ್ಕೊಂಡ್ರೆ ಎಷ್ಟಕ್ಕೆ ಸಿಗುತ್ತೆ, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಯಾಕೆಂದ್ರೆ ತುಂಬಾ ಜನ ಈ ಬಜೆಟ್ ಅಲ್ಲಿ ತುಂಬಾ ಮೊಬೈಲ್ಸ್ ತಗೊಂತಾ ಇರ್ತಾರೆ. 25,000 ಒಳಗಡೆನೆ ತುಂಬಾ ಜನ ಮೊಬೈಲ್ಸ್ ತಗೊಂತಿರ್ತಾರೆ. ಅವ್ರಿಗೆ ಯಾವ್ದು ತಗೋಬೇಕು ಅಂತ ಗೊತ್ತಾಗ್ತಿರೋದಿಲ್ಲ. ಅದಕ್ಕೋಸ್ಕರ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ರೆ ನಿಮ್ಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕಂಟೆಂಟ್ ನಿಮಗೆ ಇಷ್ಟ ಆಯ್ತು, ಯೂಸ್ಫುಲ್ ಅನ್ಸಿದ್ರೆ ಆವಾಗಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇ ಫೋನ್ ನೋಡೋದಾದ್ರೆ ಮೋಟೋ ಎಡ್ಜ್ 50 ಫ್ಯೂಷನ್. ಈ ಮೊಬೈಲ್ ಇವಾಗ ಅಟ್ ಪ್ರೆಸೆಂಟ್ 23,000ಕ್ಕೆ ಸೇಲ್ ಮಾಡ್ತಿದ್ದಾರೆ. ಬ್ಯಾಂಕ್ ಆಫರ್ಸ್ ನ ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ 21,000ಕ್ಕೆ ಸಿಗುತ್ತೆ. ಆ ಒಂದು ಪ್ರೈಸ್ ರೇಂಜ್ಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಮೊಬೈಲ್, ಆಲ್ರೌಂಡರ್ ಮೊಬೈಲ್. ಈ ಮೊಬೈಲ್ಗೆ ಸಂಬಂಧಪಟ್ಟ ಕಂಪ್ಲೀಟ್ ರಿವ್ಯೂನು ಕೂಡ ನಮ್ಮ ಚಾನಲ್ ಅಲ್ಲಿ ಆದ್ರೆ ಇದೆ. ಟೈಮ್ ಇತ್ತು ಅಂದ್ರೆ ಆ ವಿಡಿಯೋ ನೋಡಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಈ ಮೊಬೈಲ್ ಅಲ್ಲಿ ನಿಮಗೆ ಕರ್ವ್ಡ್ ಡಿಸ್ಪ್ಲೇ ಇರುತ್ತೆ, ಎಮೋ ಎಲ್ಇಡಿ ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. IP68 ರೇಟಿಂಗ್ ಇಂದ ಬರುತ್ತೆ. ಕ್ಯಾಮ್ರಾಸ್ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮ್ರಾ 13 ಮೆಗಾ ಪಿಕ್ಸೆಲ್ ಇರುತ್ತೆ, ಫ್ರಂಟ್ ಕ್ಯಾಮ್ರಾ 32 ಮೆಗಾ ಪಿಕ್ಸೆಲ್ ಇರುತ್ತೆ. ನನಗನ್ನಿಸ್ತಂಗೆ ಸೋನಿ IMX 700C ಸೆನ್ಸರ್ ಅನ್ಕೊಂತೀನಿ. ತುಂಬಾ ಒಳ್ಳೆ ಸೆನ್ಸರ್. ಫೋಟೋಸ್ ಮಾತ್ರ ಫಿದಾಗಿ ಹೋಗ್ಬಿಡ್ತೀರಾ, ಅಷ್ಟು ಒಳ್ಳೆ ಫೋಟೋಸ್ ಆದ್ರೆ ಬರುತ್ತೆ. ಫೋಟೋಸ್ ಹಾಗೆ ಬಂದ್ಬಿಟ್ಟು ವಿಡಿಯೋಸಿಗೆ ಮಾತ್ರ ಈ ಮೊಬೈಲ್ ತುಂಬಾನೇ ಚೆನ್ನಾಗಿರುತ್ತೆ. 5000 mAh ಬ್ಯಾಟರಿ ಇರುತ್ತೆ, NFC ಸಪೋರ್ಟ್ ಇರುತ್ತೆ, ಅದ್ರ ಜೊತೆಗೆ ಡಾಲ್ಬಿ ಅಟ್ಮಾಸ್ಗೂ ಕೂಡ ಸಪೋರ್ಟ್ ಮಾಡುತ್ತೆ. ಈ ಮೊಬೈಲ್ ಮಾತ್ರ ಸೂಪರ್ ಅಂತಾನೆ ಹೇಳ್ತೀನಿ. ನಿಮಗೆ 4 ವರ್ಷ OS ಅಪ್ಡೇಟ್ ಬರುತ್ತೆ, 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ಸ್ ನ ಪ್ರೊವೈಡ್ ಮಾಡ್ತಾರೆ. ಓವರ್ ಆಲ್ ಆಗಿ ನೋಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಪ್ಲಸ್. ಈ ಮೊಬೈಲ್ ಅಲ್ಲಿ ಮೈನಸ್ ಅನ್ನೋದೇನು ಕೂಡ ಇಲ್ಲ. ನಿಮಗೆ ಪರ್ಫಾರ್ಮೆನ್ಸ್ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ, ಅಷ್ಟು ಬಿಟ್ರೆ ನಿಮಗೆ ಸೂಪರ್ ಅಂತಾನೆ ಹೇಳ್ಬೋದು. ಲೈಟ್ ಆಗಿ ನೀವು ಗೇಮ್ಸ್ ಆಡ್ತೀರಾ ಅಂದ್ರೆ ಈ ಮೊಬೈಲ್ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಕ್ಯಾಮ್ರಾದಲ್ಲಿ ನೀವು ಫ್ರಂಟ್ ಆಗಿ ಬಂದ್ಬಿಟ್ಟು ಬ್ಯಾಕ್ 2 ಕ್ಯಾಮ್ರಾಸ್ ಕೂಡ ಯೂಸ್ ಮಾಡಿ 4K ರೆಸಲ್ಯೂಷನ್ ಅಲ್ಲಿ ನೀವು ವಿಡಿಯೋಸ್ ನ ರೆಕಾರ್ಡ್ ಮಾಡಬಹುದು. ಇದೊಂದು ನಿಮಗೆ ಅಡ್ವಾಂಟೇಜ್. ಫೋಟೋಸ್ ಹಾಗೆ ಬಂದ್ಬಿಟ್ಟು ವಿಡಿಯೋಸ್ ಮಾತ್ರ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಬ್ಯಾಟರಿ ಲೈಫ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಬಂದ್ಬಿಟ್ಟು ಇನ್ ಹ್ಯಾಂಡ್ ಫೀಲ್ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ನನಗೆ ಕೇಳಿದ್ರೆ 21,000ಕ್ಕೆ ನನಗೆ ಕೇಳಿದ್ರೆ ಹುಡುಕಿದ್ರು ಕೂಡ ಇದಕ್ಕಿಂತ ಒಳ್ಳೆ ಮೊಬೈಲ್ ಸಿಗೋದಿಲ್ಲ. ಆ ಒಂದು ಕೆಟಗರಿಯಲ್ಲಿ ಈ ಮೊಬೈಲ್ ಬೆಸ್ಟ್ ಅಂತಾನೆ ಹೇಳ್ತೀನಿ. ನೆಕ್ಸ್ಟ್ ನೋಡೋದಾದ್ರೆ ನಥಿಂಗ್ ಫೋನ್ 2A. ಇದು ಕೂಡ ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ಇವಾಗ ಅಟ್ ಪ್ರೆಸೆಂಟ್ ನಿಮಗೆ 21,500ಕ್ಕೆ ಸಿಗ್ತಾ ಇದೆ. ಬ್ಯಾಂಕ್ ಆಫರ್ಸ್ ನ ನೀವು ಯೂಸ್ ಮಾಡ್ಕೊಂಡ್ರೆ 18,500ಕ್ಕೆ ಸಿಗುತ್ತೆ. ಬೇಸ್ ವೇರಿಯಂಟ್ 128GB. ಬೆಟರ್ ನೀವು 256GB ತಗೊಳ್ಳಿ. ನೀವು ಬ್ಯಾಂಕ್ ಆಫರ್ಸ್ ಎಲ್ಲ ಯೂಸ್ ಮಾಡ್ಕೊಂಡ್ರು ಕೂಡ ನಿಮಗೆ 20,500ಕ್ಕೆ ಸಿಗುತ್ತೆ. ತುಂಬಾನೇ ಒಳ್ಳೆ ಮೊಬೈಲ್. ಇದು ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಎಮೋ ಎಲ್ಇಡಿ ಡಿಸ್ಪ್ಲೇ ಇರುತ್ತೆ. ಮೀಡಿಯಾಟೆಕ್ Dimensity 7200 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಈ ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ. ಸೆಕೆಂಡರಿ ಕ್ಯಾಮ್ರಾನು ಕೂಡ ನಿಮಗೆ 50 ಮೆಗಾ ಪಿಕ್ಸೆಲ್ ಇರುತ್ತೆ. ವೈಡ್ ಆಂಗಲ್ ಸೆನ್ಸರ್. ಫ್ರಂಟ್ ಕ್ಯಾಮ್ರಾ 32 ಮೆಗಾ ಪಿಕ್ಸೆಲ್ ಇರುತ್ತೆ. 5000 mAh ಬ್ಯಾಟರಿ ಇರುತ್ತೆ. 45 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ನಿನ್ನ ಅಪ್ಡೇಟ್ಸ್ ವಿಷಯಕ್ಕೆ ಬಂದ್ರೆ 3 ವರ್ಷ OS ಅಪ್ಡೇಟ್ ಕೊಡ್ತಾರೆ, 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ಸ್ ನ ಪ್ರೊವೈಡ್ ಮಾಡ್ತಾರೆ. ಇದು ಕೂಡ ಸ್ಪೆಸಿಫಿಕೇಶನ್ ವೈಸ್ ಕಂಪ್ಲೀಟ್ಲಿ ಬ್ಯಾಲೆನ್ಸ್ಡ್ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಕಂಪ್ಲೀಟ್ ಆಗಿ ಹೈಪ್ ಕೊಟ್ಟು ಇನ್ನ ಒಂದ್ ಕಡೆ ಇವರು ಫ್ಲಾಪ್ ಆದ್ರೆ ಮಾಡಿಲ್ಲ. ಕಂಪ್ಲೀಟ್ ಬ್ಯಾಲೆನ್ಸ್ ಮಾಡ್ಬಿಟ್ಟು ಈ ಒಂದು ಮೊಬೈಲ್ ಆದ್ರೆ ತಂದಿದ್ದಾರೆ. ನನಗೆ ಕೇಳಿದ್ರೆ 20,000 22,000ಕ್ಕೆ ಇದು ಕೂಡ ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ಈ ಮೊಬೈಲ್ ಅಲ್ಲಿರೋ ಪ್ಲಸ್ ಏನ್ ಗೊತ್ತಾ, ನಿಮಗೆ ಡಿಸ್ಪ್ಲೇ ಚೆನ್ನಾಗಿರುತ್ತೆ, ಡಿಸೈನ್ ತುಂಬಾ ಯೂನಿಕ್ ಆಗಿರುತ್ತೆ. ಮೇನ್ ಆಗಿ OS ಮಾತ್ರ ನಿಮಗೆ ತುಂಬಾ ಕ್ಲೀನ್ ಆಗಿರುತ್ತೆ. ಹಾಗೆ ಬಂದ್ಬಿಟ್ಟು ಮಿನಿಮಲಿಸ್ಟಿಕ್ ಆಗಿರುತ್ತೆ. ನಿಮಗೆ ಜಾತ್ರೆ ಇರೋದಿಲ್ಲ, ಕಂಪ್ಲೀಟ್ಲಿ ಕ್ಲೀನ್ OS ಅಂತಾನೆ ಹೇಳ್ಬೋದು. ಐಫೋನ್ ಯೂಸ್ ಮಾಡ್ಬೇಕಾದ್ರೆ ಫೀಲ್ ಯಾವ ರೀತಿ ಇರುತ್ತೋ OS ಎಕ್ಸ್ಪೀರಿಯನ್ಸ್ ನಿಮಗೆ ನಥಿಂಗ್ ಅಲ್ಲಿ ಆ ರೀತಿಯಾಗಿರುತ್ತೆ. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾಸ್ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಅಪ್ಡೇಟ್ಸ್ ಕೂಡ ನಿಮಗೆ ಟೈಮ್ ಟು ಟೈಮ್ ಬರುತ್ತೆ. ಮೈನಸ್ ಏನು ಅಂದ್ರೆ ನಿಮಗೆ ಚಾರ್ಜರ್ ಕೊಡೋದಿಲ್ಲ ಬಾಕ್ಸ್ ಅಲ್ಲಿ, ಮತ್ತೆ ಅದನ್ನ ನೀವು ಸಪರೇಟ್ ಆಗಿ ತಗೋಬೇಕು. ಅವಾಗ ನಿಮಗೆ 1,500-2,000 ರೂಪಾಯಿ ಆದ್ರೆ ಆಗುತ್ತೆ. ಇದೊಂದನ್ನ ತಲೆಯಲ್ಲಿ ಇಟ್ಕೊಂಡು ಈ ಒಂದು ಮೊಬೈಲ್ ತಗೊಳ್ಳಿ. ಅಷ್ಟು ಬಿಟ್ರೆ ಮೊಬೈಲ್ ಮಾತ್ರ ಸೂಪರ್ ಅಂತಾನೆ ಹೇಳ್ತೀನಿ. ಇನ್ನ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ನಿಮಗೆ 2 ಮೊಬೈಲ್ಸ್ ಇರುತ್ತೆ. 2 ಕೂಡ ನಿಮಗೆ ಸೇಮ್ ಸ್ಪೆಸಿಫಿಕೇಶನ್ಸ್ ಇಂದಾನೆ ಬರುತ್ತೆ. ಸಣ್ಣ ಪುಟ್ಟ ಚೇಂಜಸ್ ಇರುತ್ತೆ. ಒಂದು OnePlus Nord CE4, ಇನ್ನ ಒಂದು iQOO Z9S Pro. 2 ಮೊಬೈಲ್ಗೆ ಸಂಬಂಧಪಟ್ಟ ರಿವ್ಯೂನು ಕೂಡ ನಮ್ಮ ಚಾನಲ್ ಅಲ್ಲಿ ಇದೆ. ಆ ವಿಡಿಯೋಸ್ ನೋಡಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಇದರಲ್ಲಿರೋ ಸ್ಲೈಟ್ ಚೇಂಜಸ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. 2ರಲ್ಲೂ ಕೂಡ ನಿಮಗೆ ಸೇಮ್ ಪ್ರೊಸೆಸರ್ ಇರುತ್ತೆ. Snapdragon 7 Gen 3 ಪ್ರೊಸೆಸರ್ ಇರುತ್ತೆ. ನಿಮಗೆ ಎಲ್ಲಿ ಚೇಂಜ್ ಆಗುತ್ತೆ ಅಂದ್ರೆ iQOO ಅಲ್ಲಿ ನಿಮಗೆ ಕರ್ವ್ಡ್ ಡಿಸ್ಪ್ಲೇ ಇರುತ್ತೆ, OnePlus ಅಲ್ಲಿ ನಿಮಗೆ ಫ್ಲಾಟ್ ಡಿಸ್ಪ್ಲೇ ಇರುತ್ತೆ. ನಮಗೆ ಫ್ಲಾಟ್ ಡಿಸ್ಪ್ಲೇ ಬೇಕು ಅಂದ್ರೆ OnePlus ತಗೊಳ್ಳಿ.
ಇಲ್ಲ ನಮಗೆ ಒಂದು ಸ್ವಲ್ಪ ಕರ್ವ್ಡ್ ಡಿಸ್ಪ್ಲೇ ಇರಲಿ ಅಂದ್ರೆ ಅವಾಗ ನೀವು ಐಕ್ಯೂ ಮೊಬೈಲ್ ತಗೋಬಹುದು. ಎರಡು ಕೂಡ ನಿಮಗೆ ಸ್ಪೆಸಿಫಿಕೇಶನ್ ವೈಸ್ ಸೇಮೇ ಇರುತ್ತೆ. ಕ್ಯಾಮ್ರಾಸು ಕೂಡ ನಿಮಗೆ ಕಂಪ್ಲೀಟ್ಲಿ ಸೇಮ್ ಅಂತಾನೆ ಹೇಳ್ಬೋದು. ಎರಡರಲ್ಲೂ ಕೂಡ ನಿಮಗೆ ಫೋಟೋಸ್ ಹಾಗೆ ಬಂದ್ಬಿಟ್ಟು ವಿಡಿಯೋಸ್ ತುಂಬಾ ಚೆನ್ನಾಗಿ ಬರುತ್ತೆ. ಎರಡು ಮೊಬೈಲು ಕೂಡ ನಾನು ರಿವ್ಯೂ ಮಾಡಿದ್ದೀನಲ್ಲ, ನನಗೊಂದು ಐಡಿಯಾ ಆದ್ರೆ ಇದೆ. ಎರಡೂ ಕೂಡ ನಿಮಗೆ ಕ್ಯಾಮ್ರಾಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ, ಈಕ್ವಲ್ ಆಗಿ ಪರ್ಫಾರ್ಮ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇನ್ನ ಅಪ್ಡೇಟ್ಸ್ ವಿಷಯಕ್ಕೆ ಬಂದ್ರೆ 2 ವರ್ಷ ನಿಮಗೆ OS ಅಪ್ಡೇಟ್ ಬರುತ್ತೆ, 3 ವರ್ಷ ನಿಮಗೆ ಸೆಕ್ಯೂರಿಟಿ ಅಪ್ಡೇಟ್ಸ್ ನ ಪ್ರೊವೈಡ್ ಮಾಡ್ತಾರೆ. ಅಪ್ಡೇಟ್ ವಿಷಯದಲ್ಲೂ ಕೂಡ ಓಕೆ ಅಂತಾನೆ ಹೇಳ್ಬೋದು. ಈ ಮೊಬೈಲ್ಸ್ ಇವಾಗ ನಿಮಗೆ ಒಂದು ಸ್ವಲ್ಪ ಕಮ್ಮಿ ಪ್ರೈಸಿಗೆ ಸಿಗ್ತಾ ಇದೆ. ಒನ್ ಪ್ಲಸ್ ಬಂದ್ಬಿಟ್ಟು 22,000 ಇದೆ. ಬ್ಯಾಂಕ್ ಆಫರ್ಸ್ ನ ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ 20,000 ಸಿಗುತ್ತೆ. ಐಕ್ಯೂ ಮೊಬೈಲ್ 23,000 ಇದೆ. ಬ್ಯಾಂಕ್ ಆಫರ್ ನೀವು ಯೂಸ್ ಮಾಡ್ಕೊಂಡ್ರೆ 21,500 ಸಿಗುತ್ತೆ. ಇದರಲ್ಲಿ ಇನ್ನ ಒಂದು ನೀವು ತಲೆಯಲ್ಲಿ ಇಟ್ಕೋಬೇಕಾಗಿರೋದೇನು ಅಂದ್ರೆ ಸ್ಟೋರೇಜ್ ವೇರಿಯಂಟ್ ಕೂಡ ನಿಮಗೆ ಚೇಂಜ್ ಆಗುತ್ತೆ. ಐಕ್ಯೂ ಅಲ್ಲಿ ನಿಮಗೆ UFS 2.2 ಇರುತ್ತೆ, ಒನ್ ಪ್ಲಸ್ ಅಲ್ಲಿ ನಿಮಗೆ UFS 3.1 ಇರುತ್ತೆ. ಒನ್ ಪ್ಲಸ್ ಮೊಬೈಲ್ ನಿಮಗೆ ಒಂದು ಸ್ವಲ್ಪ ಫಾಸ್ಟ್ ಇರುತ್ತೆ ಅಂತಾನೆ ಹೇಳ್ಬೋದು. ರೀಡ್ ಅಂಡ್ ರೈಟ್ ಅಲ್ಲಿ ನಿಮಗೆ ಒಂದು ಸ್ವಲ್ಪ ಫಾಸ್ಟ್ ಇರುತ್ತೆ. ಇದೊಂದನ್ನ ತಲೆಯಲ್ಲಿ ಇಟ್ಕೊಂಡು ಮೊಬೈಲ್ ಆದ್ರೆ ತಗೊಳ್ಳಿ. ಎರಡು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಡಿಸೈನ್ ಯೂನಿಕ್ ಆಗಿರುತ್ತೆ. ಸ್ಪೆಸಿಫಿಕೇಶನ್ಸ್ ಆಲ್ಮೋಸ್ಟ್ ನಿಮಗೆ ಸೇಮ್ ಇರುತ್ತೆ. ಸಣ್ಣ ಪುಟ್ಟ ಚೇಂಜಸ್ ಇರುತ್ತೆ. ನಿಮ್ ರಿಕ್ವೈರ್ಮೆಂಟ್ಸ್ ನೋಡ್ಬಿಟ್ಟು ಈ ಒಂದು ಮೊಬೈಲ್ಸ್ ತಗೊಳ್ಳಿ. ಎರಡೂ ಕೂಡ ನಿಮಗೆ ಲೋಯೆಸ್ಟ್ ಪ್ರೈಸ್ ಅಲ್ಲೇ ಸಿಗ್ತಾ ಇದೆ. ನೆಕ್ಸ್ಟ್ ನೋಡ್ಕೊಂಡ್ರೆ ಪೋಕೋ F6, ಇದು ಕೂಡ ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ಇವಾಗ ಅಟ್ ಪ್ರೆಸೆಂಟ್ 25,000 ಸೇಲ್ ಮಾಡ್ತಿದ್ದಾರೆ. ಬ್ಯಾಂಕ್ ಆಫರ್ಸ್ ನ ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ 23,000 ಸಿಗುತ್ತೆ. ಆ ಪ್ರೈಸ್ ರೇಂಜ್ಗೆ ತುಂಬಾ ಒಳ್ಳೆ ಮೊಬೈಲ್. ಇದು ನಿಮಗೆ ಫ್ಲಾಗ್ಶಿಪ್ ರೇಂಜ್ ಅಲ್ಲಿ ಇರುತ್ತೆ. ಇದರಲ್ಲಿ ನಿಮಗೆ ಸ್ನ್ಯಾಪ್ಡ್ರಾಗನ್ 8s Gen 3 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಫ್ಲಾಗ್ಶಿಪ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಗೇಮ್ಸ್ ಆಡೋದಕ್ಕೆ ಮಾತ್ರ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. AMOLED ಡಿಸ್ಪ್ಲೇ ಇರುತ್ತೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ. ಸೆಕೆಂಡರಿ ಕ್ಯಾಮ್ರಾ 8 ಮೆಗಾ ಪಿಕ್ಸೆಲ್ ಇರುತ್ತೆ. ಫ್ರಂಟ್ ಕ್ಯಾಮ್ರಾ 20 ಮೆಗಾ ಪಿಕ್ಸೆಲ್ ಇರುತ್ತೆ. 5000 mAh ಬ್ಯಾಟರಿ ಇರುತ್ತೆ. 3 ವರ್ಷ OS ಅಪ್ಡೇಟ್ ಕೊಡ್ತಾರೆ. 4 ವರ್ಷ ನಿಮಗೆ ಸೆಕ್ಯೂರಿಟಿ ಅಪ್ಡೇಟ್ಸ್ ನ ಪ್ರೊವೈಡ್ ಮಾಡ್ತಾರೆ. ಇದರಲ್ಲಿರೋ ಪ್ಲಸ್ ಅಂಡ್ ಮೈನಸ್ ಬಗ್ಗೆ ಮಾತಾಡೋದಾದ್ರೆ ಪ್ಲಸ್ ಬಂದ್ಬಿಟ್ಟು ನಿಮಗೆ ಪರ್ಫಾರ್ಮೆನ್ಸ್ ಮಾತ್ರ ಪೀಕ್ ಅಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು. ಆರಾಮಾಗಿ ನೀವು ಗೇಮ್ಸ್ ಆದ್ರೆ ಆಡ್ಬೋದು. ಮೈನಸ್ ಇದರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇದೆ. ಕ್ಯಾಮ್ರಾಸ್ ನಿಮಗೆ ಚೆನ್ನಾಗಿರೋದಿಲ್ಲ. ಪೋಕೋ ಮೊಬೈಲ್ಸ್ ಅಲ್ಲಿ ಕ್ಯಾಮ್ರಾಸ್ ಮಾತ್ರ ಕಂಪ್ಲೀಟ್ಲಿ ವರ್ಸ್ಟ್ ಅಂತಾನೆ ಹೇಳ್ಬೋದು. ಕರೆಕ್ಟ್ ಆಗಿ ಪ್ರೊಸೆಸ್ ಆಗೋದಿಲ್ಲ, ಸ್ಕಿನ್ ಟೋನ್ ಚೆನ್ನಾಗಿ ಬರೋದಿಲ್ಲ. ಇದೊಂದು ಬಿಗ್ಗೆಸ್ಟ್ ಮಿಸ್ಟೇಕ್. ಕ್ಯಾಮ್ರಾ ನಿಮಗೆ ಕೆಲಸಕ್ಕೆ ಬರೋದಿಲ್ಲ. ಅದರ ಜೊತೆಗೆ ಪೋಕೋದಲ್ಲಿ ಒಂದು ಸ್ವಲ್ಪ ಇಶ್ಯೂಸ್ ಇದೆ. ಮದರ್ ಬೋರ್ಡ್ ಇಶ್ಯೂಸ್ ಆಗಿರ್ಬೋದು, ಈ ರೀತಿಯಾಗಿ ಒಂದು ಸ್ವಲ್ಪ ಇಶ್ಯೂಸ್ ಆದ್ರೆ ಇರುತ್ತೆ. ಅದೊಂದನ್ನ ತಲೆಯಲ್ಲಿ ಇಟ್ಕೊಂಡು ತಗೊಳ್ಳಿ. ಅಷ್ಟು ಬಿಟ್ರೆ ಪೋಕೋ ಮೊಬೈಲ್ಸ್ ಚೆನ್ನಾಗಿರುತ್ತೆ. ಇವಾಗ ರೀಸೆಂಟ್ ಡೇಸ್ ಅಲ್ಲಿ ನೋಡ್ಕೊಂಡ್ರೆ ಮದರ್ ಬೋರ್ಡ್ ಇಶ್ಯೂಸ್ ಎಲ್ಲ ಏನ್ ಬರ್ತಾ ಇಲ್ಲ, ಫಸ್ಟ್ ಬರ್ತಾ ಇತ್ತು. ಆದ್ರೂ ಕೂಡ ತುಂಬಾ ಜನ ಎದರ್ತಾರೆ ಪೋಕೋ ಮೊಬೈಲ್ ತಗೋಬೇಕು ಅಂದ್ರೆ. ಆದ್ರೆ ಸ್ಪೆಸಿಫಿಕೇಶನ್ ವೈಸ್ ಈ ಮೊಬೈಲ್ ಕೂಡ ತುಂಬಾನೇ ಚೆನ್ನಾಗಿದೆ. ಇನ್ನ ನೆಕ್ಸ್ಟ್ ನೋಡೋದಾದ್ರೆ ಒನ್ ಪ್ಲಸ್ ನಾರ್ಡ್ 4, ಈ ಮೊಬೈಲ್ ನಾನು ತುಂಬಾ ಮಟ್ಟಿಗೆ ರೆಕಮೆಂಡ್ ಮಾಡೋದಿಲ್ಲ. ಆದ್ರೆ ತುಂಬಾ ಜನ ಮತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತೀರಾ ಈ ಮೊಬೈಲ್ ಚೆನ್ನಾಗಿದೆ ಅಲ್ಲ ಅಂತೇಳಿ. ಏನು ಚೆನ್ನಾಗಿಲ್ಲ ಅಂತಾನು ಕೂಡ ಹೇಳ್ತೀನಿ. ಈ ಮೊಬೈಲ್ ಲಾಂಚ್ ಮಾಡಿದಾಗ 30,000 ಲಾಂಚ್ ಮಾಡಿದ್ರು. ಇವಾಗ ನಿಮಗೆ 25,000 ಸಿಗ್ತಾ ಇದೆ. ಟೆಲಿಗ್ರಾಮ್ ಅಲ್ಲಿ ನಾವು ತುಂಬಾ ಸಲ ಹಾಕಿದೀವಿ. 2 ದಿನಕ್ಕೊಂದ್ಸಲ ಅಂತೂ 25,000 ಬರುತ್ತೆ. 25,000 ಬಂತು ಅಂದ್ರೆ ತಗೊಳ್ಳಿ. ಇದರಲ್ಲಿರೋ ಪ್ಲಸ್ ಅಂಡ್ ಮೈನಸ್ ಕೂಡ ನಾನು ನಿಮಗೆ ಹೇಳ್ತೀನಿ. ಇದು ನಿಮಗೆ AMOLED ಡಿಸ್ಪ್ಲೇ ಇಂದ ಬರುತ್ತೆ. ಸ್ನ್ಯಾಪ್ಡ್ರಾಗನ್ 7+ Gen 3 ಪ್ರೊಸೆಸರ್ ಇಂದ ಬರುತ್ತೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ. IP65 ರೇಟಿಂಗ್ ಇಂದ ಬರುತ್ತೆ. 5500 mAh ಬ್ಯಾಟರಿ ಇರುತ್ತೆ. 100 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ಕಂಪ್ಲೀಟ್ಲಿ ಮೈನಸ್ ಅಂದ್ರೆ ಪ್ಲಸ್ ಇದೆ, ಡಿಸ್ಪ್ಲೇ ಚೆನ್ನಾಗಿದೆ, ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬಂದ್ಬಿಟ್ಟು ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇದಿಷ್ಟು ಕೂಡ ಪ್ಲಸ್. ಮೈನಸ್ ಏನು ಅಂದ್ರೆ ಪರ್ಫಾರ್ಮೆನ್ಸ್. ನಾನು ಈ ಮೊಬೈಲ್ ನ ಟೆಸ್ಟ್ ಮಾಡಿದ್ದೀನಲ್ಲ, ನಾವು ಗೇಮ್ಸ್ ಆಡ್ಬೇಕಾದ್ರೆ ತುಂಬಾ ಲ್ಯಾಗ್ ನೋಟಿಸ್ ಮಾಡಿದೀವಿ. ಕ್ಯಾಮ್ರಾಸ್ ಮಾತ್ರ ವರ್ಸ್ಟ್, ತಗೊಳೋದಕ್ಕೆ ಹೋಗ್ಬೇಡಿ. ಕ್ಯಾಮ್ರಾಸ್ ಕಂಪ್ಲೀಟ್ಲಿ ವರ್ಸ್ಟ್ ಅಂತಾನೆ ಹೇಳ್ಬೋದು. ಈ ಮೊಬೈಲ್ ಅಲ್ಲಿ ಫೋಟೋಸ್ ತೆಗೆದ್ರೆ ನೋಡಿದ್ರೆ ಇಂಥ ಮೊಬೈಲ್ ಅಲ್ಲ ನಾನು ಫೋಟೋ ತೆಗ್ದಿರೋದು ಅಂತ ನೀವೇ ಶಾಕ್ ಆಗ್ತೀರಾ. ಅಷ್ಟು ವರ್ಸ್ಟ್ ಅಂತಾನೆ ಹೇಳ್ಬೋದು. ನಿಮಗೆ ಫೋಟೋಸ್ ಮಾತ್ರ ಏನೇನು ಚೆನ್ನಾಗಿರೋದಿಲ್ಲ. ನೀವು 1x ಅಲ್ಲಿ ಫೋಟೋ ತೆಗೆದ್ರು ಕೂಡ ತುಂಬಾನೇ ನಿಮಗೆ ಬ್ಲರ್ ಇರುತ್ತೆ. ಝೂಮ್ ಮಾಡಿ ನೋಡಿದ್ರೆ ಕ್ಲೀನ್ ಆಗಿ ಸ್ಕಿನ್ ಟೋನ್ ಇರೋದಿಲ್ಲ, ಕ್ಲೀನ್ ಆಗಿ ಪ್ರೊಸೆಸ್ ಆಗಿರೋದಿಲ್ಲ. ಈ ರೀತಿಯಾಗಿ ತುಂಬಾ ಪ್ರಾಬ್ಲಮ್ಸ್ ಆದ್ರೆ ಇರುತ್ತೆ. ನನಗೆ ಕೇಳಿದ್ರೆ ಈ ಮೊಬೈಲ್ ಸ್ಕಿಪ್ ಮಾಡಿಬಿಡಿ. ಈ ಮೊಬೈಲ್ ಗಿಂತ ಬೆಟರ್ ಆಗಿರೋ ಮೊಬೈಲ್ಸ್ ತುಂಬಾನೇ ಇದೆ. ಏನಂದ್ರೆ ನಮಗೆ ಒನ್ ಪ್ಲಸ್ ಬ್ರ್ಯಾಂಡ್ ಅಲ್ಲೇ ಬೇಕು, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರ್ಬೇಕು ಅಂದ್ರೆ ಅವರಿಗಷ್ಟೇ ಈ ಮೊಬೈಲ್ ಚೆನ್ನಾಗಿ ಯೂಸ್ ಆಗುತ್ತೆ. ಅಷ್ಟೇ ಬಿಟ್ರೆ ಕ್ಯಾಮ್ರಾಸ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಆವರೇಜ್ ಅಂತಾನೆ ಹೇಳ್ತೀನಿ. 25,000 ಸಿಗ್ತಾ ಇದೆ. ಇಂಟ್ರೆಸ್ಟ್ ಇತ್ತು ಅಂದ್ರೆ ಪರ್ಚೇಸ್ ಮಾಡಿ. ಇನ್ನ ನೆಕ್ಸ್ಟ್ ನೋಡೋದಾದ್ರೆ ಪೋಕೋ X7 Pro, ಈ ಒಂದು ಮೊಬೈಲ್ ನ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ದಾರೆ. 28,000 ಲಾಂಚ್ ಮಾಡಿದ್ರು. ಬ್ಯಾಂಕ್ ಆಫರ್ಸ್ ನ ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ 25,000 ಸಿಗುತ್ತೆ. ಈ ಮೊಬೈಲ್ ಪರ್ಚೇಸ್ ಮಾಡ್ಬೋದಾ ಅಂದ್ರೆ ಸ್ಪೆಸಿಫಿಕೇಶನ್ಸ್ ಮಾತ್ರ ಸೂಪರ್ ಅಂತಾನೆ ಹೇಳ್ತೀನಿ. ಇದರಲ್ಲಿ ನಿಮಗೆ MediaTek Dimensity 8400 Ultra ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. 6550 mAh ಬ್ಯಾಟರಿ ಇರುತ್ತೆ. ಇದು ನಿಮಗೆ ಬಿಗ್ಗೆಸ್ಟ್ ಬ್ಯಾಟರಿ ಅಂತಾನೆ ಹೇಳ್ಬೋದು. ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. IP69 ರೇಟಿಂಗ್ ಇಂದ ಬರುತ್ತೆ. ಫೀಚರ್ಸ್ ಇರುತ್ತೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ. ಇದು ಕೂಡ ಕಂಪ್ಲೀಟ್ಲಿ ಆಲ್ರೌಂಡರ್ ಅಂತಾನೆ ಹೇಳ್ಬೋದು. ಲೆದರ್ ಫಿನಿಶಿಂಗ್ ಇಂದ ಬರುತ್ತೆ. 25,000 ಮೊಬೈಲ್ ನ ತಗೋಬಹುದಾ ಅಂದ್ರೆ ಇದು ಕೂಡ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಕ್ಯಾಮ್ರಾ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮಗೆ ಒಂದು ಸ್ವಲ್ಪ ಆವರೇಜ್ ಆಗಿರುತ್ತೆ. ಹಾಗೆ ಬಂದ್ಬಿಟ್ಟು ಪೋಕೋ ಬ್ರ್ಯಾಂಡ್ ಇಂದ ಬರುತ್ತೆ. ಇದೆರಡನ್ನ ಮಾತ್ರ ತಲೆಯಲ್ಲಿ ಇಟ್ಕೊಂಡು ನೀವೊಂದು ಮೊಬೈಲ್ ಆದ್ರೆ ತಗೊಳ್ಳಿ. ಇದೆರಡು ಕೂಡ ನಮಗೆ ಯಾಕೆ ಒಂದು ಸ್ವಲ್ಪ ಭಯ ಆಗುತ್ತೆ ಬ್ರೋ, ಮತ್ತೆ ಏನಾದ್ರೂ ಇಶ್ಯೂಸ್ ಆದ್ರೆ ಅಂದ್ರೆ ಈ ಮೊಬೈಲ್ ನ ಸ್ಕಿಪ್ ಮಾಡಿ. ಇಲ್ಲ ಪರವಾಗಿಲ್ಲ ನಾವು ತಗೊಂತೀವಿ ಅಂದ್ರೆ ಆ ಒಂದು ಪ್ರೈಸ್ ರೇಂಜಿಗೆ 25,000 ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳಿ.
ಇದಿಷ್ಟು ಕೂಡ ನಾನು ಕಂಪ್ಲೀಟ್ ಆಗಿ ಫಿಲ್ಟರ್ ಮಾಡಿ ತುಂಬಾ ಮೊಬೈಲ್ಸ್ ಜೊತೆ ಫಿಲ್ಟರ್ ಮಾಡಿದ್ದೀನಿ. 1 ವರ್ಷ 2 ವರ್ಷ ಹಳೆ ಮೊಬೈಲ್ಸ್ ಜೊತೆನೂ ಕೂಡ ಫಿಲ್ಟರ್ ಮಾಡಿ ತುಂಬಾ ಹಳೆ ಮೊಬೈಲ್ಸ್ನ ನಾನು ತಗೊಂಡಿಲ್ಲ. ಆದಷ್ಟು ಇವಾಗ ರೀಸೆಂಟ್ ಆಗಿ ಲಾಂಚ್ ಮಾಡಿರ್ತಾರಲ್ಲ ಆ ಮೊಬೈಲ್ಸ್ ಮಾತ್ರ ನಾನು ಪಿಕ್ ಮಾಡಿಬಿಟ್ಟು ಈ ಒಂದು ವಿಡಿಯೋ ಆದ್ರೆ ಮಾಡಿದ್ದೀನಿ. ರೀಸೆಂಟ್ ಆಗಿ ಲಾಂಚ್ ಆಗಿರೋ ಮೊಬೈಲ್ಸ್ ತಗೊಂಡಿದ್ದೀರಾ ಅಂದ್ರೆ ನಿಮಗೆ ಅಪ್ಡೇಟ್ಸ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಬಂದ್ಬಿಟ್ಟು ಕಂಪ್ನಿ ಸೈಡ್ ಇಂದನೂ ಕೂಡ ನಿಮಗೆ ಒಳ್ಳೆ ರೆಸ್ಪಾನ್ಸ್ ಇರುತ್ತೆ. ಅದಕ್ಕೋಸ್ಕರ ರೀಸೆಂಟ್ ಆಗಿ ಲಾಂಚ್ ಆಗಿರೋ ಮೊಬೈಲ್ಸ್ ನ ಮಾತ್ರ ನಾನು ಪಿಕ್ ಮಾಡಿದ್ದೀನಿ. ಇವಾಗ ನಾನು ಹೇಳಿದ್ದೀನಲ್ಲ ಯಾರ್ಯಾರಿಗೆ ಸೂಟ್ ಆಗುತ್ತೆ ಯಾರ್ಯಾರಿಗೆ ಸೂಟ್ ಆಗೋದಿಲ್ಲ, ಏನೇನೆಲ್ಲ ಪ್ಲಸ್ ಇದೆ ಏನೇನೆಲ್ಲ ಮೈನಸ್ ಇದೆ. ಸೊ ಇದನ್ನೆಲ್ಲ ನೀವೊಂದ್ಸಲ ಕಂಪೇರ್ ಮಾಡಿ. ನೀವೊಂದ್ಸಲ ಕಂಪೇರ್ ಮಾಡಿಬಿಟ್ಟು ಈ ಮೊಬೈಲ್ ನನಗೆ ಸೂಟ್ ಆಗುತ್ತೆ ಅಂತ ನಿಮಗೆ ಅನಿಸ್ತು ಅಂದ್ರೆ ಆವಾಗ ನೀವು ಈ ಒಂದು ಮೊಬೈಲ್ಸ್ ಆದ್ರೆ ತಗೊಳ್ಳಿ. ಕಂಪ್ಲೀಟ್ ಆಗಿ ಫಿಲ್ಟರ್ ಮಾಡಿದ್ದೀನಿ. ಆದಷ್ಟು 25,000 ಒಳಗಡೆ ಮೊಬೈಲ್ ತಗೋಬೇಕು ಅಂತ ಇದ್ರೆ ಇವಾಗ ನಾನು ಏನ್ ಮೊಬೈಲ್ಸ್ ಹೇಳದ್ನಲ್ಲ ಆದಷ್ಟು ಈ ಮೊಬೈಲ್ಸ್ ನೇ ತಗೊಳ್ಳಿ, ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.